ಇನ್ನು 3-4 ತಿಂಗಳಲ್ಲಿ ಭಾರತದಲ್ಲಿ ಕೊರೋನಾ ಲಸಿಕೆ ಸಿದ್ಧ. ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಖುದ್ದು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿಕೆ. ಇನ್ನು 3-4 ತಿಂಗಳಲ್ಲಿ ಭಾರತದಲ್ಲಿ ಲಸಿಕೆ ಸಿದ್ಧ ಅಂತ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್. ಜೂನ್ ವೇಳೆಗೆ 50 ಕೋಟಿಯಷ್ಟು ಕೊರೋನಾ ಲಸಿಕೆ ಲಭ್ಯವಾಗುವ ನಿರೀಕ್ಷೆ ಇದೆ. ಆರಂಭದಲ್ಲಿ 25ರಿಂದ 30 ಕೋಟಿ ಮಂದಿಗೆ ಕೊರೋನಾ ಲಸಿಕೆ ಲಭ್ಯವಾಗುತ್ತೆ. ಕೊರೋನಾ ವಾರಿಯರ್ಸ್ ಮತ್ತು ಹಿರಿಯ ನಾಗರಿಕರಿಗೆ ಆದ್ಯತೆಯ ಮೇರೆಗೆ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತೆ. ಅನಾರೋಗ್ಯ ಪೀಡಿತರಿಗೂ ಆದ್ಯತೆಯ ಮೇರೆಗೆ ಕೊರೋನಾ ಲಸಿಕೆ ಲಭ್ಯವಾಗುತ್ತೆ. ಹೀಗೆಲ್ಲ ಮಾಹಿತಿಯನ್ನ ಹರ್ಷವರ್ಧನ್ ಕೊಟ್ಟಿದ್ದಾರೆ. ಲಸಿಕೆ ವಿತರಣೆಗೆ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಓಕೆ, ಸೊ ಅಲ್ಲಿಗೆ ಹರ್ಷವರ್ಧನ್ ಕೇಂದ್ರ ಆರೋಗ್ಯ ಸಚಿವರೇ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿರೋದ್ರಿಂದ ಇನ್ನೊಂದು 3-4 ತಿಂಗಳು ಅಂತಂದರೆ ನಮಗೆ ಮಾರ್ಚ್ ಏಪ್ರಿಲ್ ಅಂತ ಅಂದ್ಕೊಳ್ಳೋಣ. ಮಾರ್ಚ್ ಏಪ್ರಿಲ್ ವೇಳೆಗೆ ಭಾರತದಲ್ಲಿ ಲಸಿಕೆ ಲಭ್ಯವಾಗುತ್ತೆ. ಆರಂಭದಲ್ಲಿ 50 ಕೋಟಿಯಷ್ಟು ಅಂದರೆ ಹೆಚ್ಚು ಕಡಿಮೆ 135 ಕೋಟಿ ಜನಸಂಖ್ಯೆಯಲ್ಲಿ 50 ಕೋಟಿ ಅಂದರೆ ಅತ್ಯಂತ ತುರ್ತಾಗಿ ಅಗತ್ಯ ಇರತಕ್ಕಂಥ ಎಲ್ಲರಿಗೂ ಕೂಡ ಲಸಿಕೆ ಲಭ್ಯವಾಗಿ ಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರ. ಸೊ ಅದು ಕೂಡ ಕೊರೋನಾ ವಾರಿಯರ್ಸ್ಗಳಿಗೆ, ಹಿರಿಯ ನಾಗರಿಕರಿಗೆ ಆದ್ಯತೆಯ ಮೇರೆಗೆ ಕೊರೋನಾ ಲಸಿಕೆಯನ್ನು ಕೊಡಲಾಗುತ್ತೆ. ಆಮೇಲೆ ಆರೋಗ್ಯದಲ್ಲಿ ವ್ಯತ್ಯಯ ಇರತಕ್ಕಂಥವ್ರು, ಕ್ರಾನಿಕಲ್ ಡಿಸಾರ್ಡರ್ನಿಂದ ಬಳಲ್ತಾ ಇರತಕ್ಕಂಥ ಶುಗರ್ ಪೇಷಂಟ್ಸ್ ಮತ್ತು BP ಪೇಷಂಟ್ಸ್, ಇವ್ರುಗಳಿಗೂ ಕೂಡ ಆದ್ಯತೆಯ ಮೇರೆಗೆ ನಾವು ಕೊರೋನಾ ಲಸಿಕೆಯನ್ನು ಕೊಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಈಗ ಕೊಟ್ಟಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಕೂಡ ಈಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 3-4 ತಿಂಗಳಲ್ಲಿ ಭಾರತದ ಕೊರೋನಾ ಲಸಿಕೆ ಸಿದ್ಧವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ ನನ್ನ ಕೊಲೀಗ್ ಶಬೀರ್ ಅವರಿಂದ. ಶಬೀರ್, ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅನ್ಬೋದಾ ಹರ್ಷವರ್ಧನ್ ಅವರ ಹೇಳಿಕೆ? ಖಂಡಿತ ಅರವಿಂದ್, ಯಾಕಂದ್ರೆ ದೇಶದ ಹಲವು ರಾಜ್ಯಗಳಲ್ಲಿ ಈಗ 2ನೇ ಅಲೆಯಲ್ಲಿ ಸೋಂಕು ಕಾಣಿಸ್ಕೊಳ್ಬಹುದು ಅಂತ ಈಗಾಗಲೇ ತಜ್ಞರು ಅಭಿಪ್ರಾಯ ಪಟ್ಟಿರುವಂತದ್ದು. ಅದರಲ್ಲೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 3ನೇ ಹಂತದ ಸೋಂಕು ಕಾಣಿಸ್ಕೊಂಡಿರುವಂತದ್ದು. ಈ ಹಂತದಲ್ಲಿರುವಂತ ಸಂದರ್ಭದಲ್ಲಿ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ರು. ಇದಕ್ಕೆ ಈಗ ಗುಡ್ ನ್ಯೂಸ್ ಅಂತ ಸಿಕ್ಕಿರುವಂತದ್ದು. ಇನ್ನೊಂದು 2-3 ತಿಂಗಳಲ್ಲಿ ಭಾರತಕ್ಕೆ ಕೊರೋನಾ ವ್ಯಾಕ್ಸಿನ್ ಸಿಗಲಿದೆ ಅಂತ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ಈಗ ಹೇಳಿರುವಂತದ್ದು. ಮುಂದಿನ 3-4 ತಿಂಗಳ ಅವಧಿಯಲ್ಲಿ ಭಾರತಕ್ಕೆ ಲಸಿಕೆ ಸಿಗುತ್ತೆ. ಅದನ್ನ ವಿತರಣೆಗೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಕೂಡ ಈಗ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದು ಹೇಳಿಕೆಯನ್ನ ಈಗ ಹರ್ಷವರ್ಧನ್ ಅವರು ಕೊಟ್ಟಿರುವಂತದ್ದು. ಬಹುತೇಕ ಹರ್ಷವರ್ಧನ್ ಅವರ ಹೇಳಿಕೆಯನ್ನ ನಾವು ಪರಿಗಣಿಸೋದೇ ಆದ್ರೆ ಮಾರ್ಚ್ ಅಷ್ಟೊತ್ತಿಗೆ ಭಾರತದಲ್ಲಿ ವ್ಯಾಕ್ಸಿನ್ ಅಂತಿಮವಾಗಿ ಸಿಗುತ್ತೆ. ಅದನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಎಲ್ಲಾ ಕಡೆನೂ ಕೋಲ್ಡ್ ಸ್ಟೋರೇಜ್ ಗಳ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದನ್ನ ಹಂಚಿಕೆ ಮಾಡೋ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಅರವಿಂದ್, ಓಕೆ ಶಬೀರ್, ಈ ಕೊರೋನಾ ಲಸಿಕೆ ವಿಚಾರ ಏನೋ ಓಕೆ, ಬಟ್ ಡೆಲ್ಲಿನಲ್ಲೇನು ಮತ್ತೆ ನಿಯಂತ್ರಣಕ್ಕೆ ಬರ್ತಾ ಇಲ್ವಾ ಕೊರೋನಾ ಸೋಂಕು? ಅದಕ್ಕೋಸ್ಕರನೇ ಮಾಸ್ಕ್ ಹಾಕದವರಿಗೆ ದಂಡ ಹೆಚ್ಚಳ ಮಾಡಿದಾರಾ ಅಂತ? ಖಂಡಿತ. ಏನಾಗಿತ್ತು ಅಂದ್ರೆ 2ನೇ ಅಲೆಯ ಬಳಿಕ ಅಂದ್ರೆ ದಸರಾದ ಬಳಿಕ ದೆಹಲಿಯಲ್ಲಿ ಸದ್ಯ 3ನೇ ಅಲೆಯಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇರುವಂತದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ. ಪ್ರತಿದಿನ ನಾವು ಸರಾಸರಿಯಲ್ಲಿ ನೋಡೋದಾದ್ರೆ ಸುಮಾರು 7,000 ಕೇಸ್ಗಳು ಈಗ ಪ್ರತಿನಿತ್ಯ ಕಾಣಿಸ್ಕೊಳ್ತಾ ಇರುವಂತದ್ದು. ಈ ಹಿಂದೆ ದೆಹಲಿಯಲ್ಲಿ ಬಹಳ ಅತ್ಯಂತ ಕಡಿಮೆ ಅಂದ್ರೆ 70 ಕೇಸ್ಗಳು ಪ್ರತಿದಿನ ಪತ್ತೆಯಾಗಿತ್ತು. ಆದ್ರೆ ಈಗ 3ನೇ ಅಲೆಯಲ್ಲಿ ಕಾಣಿಸ್ಕೊಂಡ ಬಳಿಕ ಈಗ 7,000ಕ್ಕೂ ಅಧಿಕ ಕೇಸ್ಗಳು ಪ್ರತಿದಿನ ಕಾಣಿಸ್ಕೊಳ್ತಾ ಇದಾವೆ. ಜೊತೆಗೆ ದೀಪಾವಳಿ ಆದ ಬಳಿಕ ಈ ಒಂದು ಪ್ರಮಾಣ ಹೆಚ್ಚಾಗಬಹುದು ಅನ್ನೋ ಒಂದು ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಸಾರ್ವಜನಿಕ ಪ್ರದೇಶಗಳಲ್ಲಿ ಮತ್ತೆ ಸೀಮಿತವಾದಂತ ಲಾಕ್ ಡೌನ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಜನರು ಮಾಸ್ಕ್ ಅನ್ನ ಹಾಕೊಳ್ಳದೆ ಇರುವಂತದ್ದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಇರುವಂತ ಬೆಳವಣಿಗೆಗಳು ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಯಮಗಳನ್ನ ಮತ್ತಷ್ಟು ಕಠಿಣ ಮಾಡ್ಲಿಕ್ಕೆ ಈಗ ದೆಹಲಿ ಸರ್ಕಾರ ನಿರ್ಧಾರ ಮಾಡಿದೆ. ಇದರ ಭಾಗವಾಗಿ ಈಗ ಮಾಸ್ಕ್ ಯಾರೆಲ್ಲ ಕಡ್ಡಾಯವಾಗಿ ಧರಿಸಲ್ಲ ಅವರಿಗೆ 2,000 ರೂಪಾಯಿ ಫೈನ್ ಅನ್ನ ಹಾಕ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಈ ಹಿಂದೆ 500 ರೂಪಾಯಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಮತ್ತೆ ಜನರಿಗೆ ಹೆಚ್ಚು ಜವಾಬ್ದಾರಿಯನ್ನ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಫೈನ್ ದರವನ್ನ 2,000 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಹೀಗಾಗಿ ಈಗಲಾದ್ರೂ ಜನರು ಮಾಸ್ಕ್ ಅನ್ನ ಹಾಕುವ ಮೂಲಕ ಸೋಂಕು ಹರಡುವಿಕೆಯನ್ನ ತಡೀಲಿ ಅನ್ನೋ ಒಂದು ಪರೋಕ್ಷವಾದಂತ ಎಚ್ಚರಿಕೆಯನ್ನು ಕೂಡ ಈಗ ದೆಹಲಿ ಸರ್ಕಾರ ನೀಡಿರುವಂತದ್ದು. ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಅಲ್ಲಿಗೆ 2 ಸುದ್ದಿ ದೆಹಲಿಯಿಂದ. ಒಂದು, ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರ ಹೇಳಿಕೆಯ ಪ್ರಕಾರ 3-4 ತಿಂಗಳಲ್ಲಿ ಭಾರತದಲ್ಲಿ ಕೊರೋನಾ ಲಸಿಕೆ ಸಿದ್ಧವಾಗುತ್ತೆ. ಜೂನ್ ವೇಳೆಗೆ 50 ಕೋಟಿಯಷ್ಟು ಕೊರೋನಾ ಲಸಿಕೆ ಲಭ್ಯವಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಆರಂಭದಲ್ಲಿ 25ರಿಂದ 30 ಕೋಟಿ ಮಂದಿಗೆ ಕೊರೋನಾ ಲಸಿಕೆ ಲಭ್ಯವಾಗೋದು. ಕೊರೋನಾ ವಾರಿಯರ್ಸ್ ಮತ್ತು ಹಿರಿಯ ನಾಗರಿಕರಿಗೆ ಆದ್ಯತೆಯ ಮೇರೆಗೆ ಲಸಿಕೆ ಸಿಗುತ್ತೆ. ಇದೆಲ್ಲವೂ ಕೂಡ ಹರ್ಷವರ್ಧನ್ ಅವರ ಹೇಳಿಕೆಗಳಾದರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿ 500 ರೂಪಾಯಿ ಇತ್ತು ಮಾಸ್ಕ್ ಹಾಕದವರಿಗೆ ದಂಡ. ಅದನ್ನು
ಈಗ 2,000 ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ. ಅಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಒಂದು ಮಾಹಿತಿ ಪ್ರಕಾರ ಅಲ್ಲಿ ಇದು ಥರ್ಡ್ ವೇವ್ ಅಂತ ಹೇಳ್ತಾ ಇದ್ದಾರೆ, ಮೂರನೇ ಅಲೆ. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಎಲ್ಲ ಕಡೆ ಅಂದರೆ ಕೆಲವು ಕಡೆ ಈಗ ಲಾಕ್ಡೌನ್ ಮಾಡೋದಕ್ಕೂ ಚಿಂತನೆ ನಡೀತಾ ಇದೆ, ಮತ್ತು ಕೆಲವು ಕಡೆ ಕಂಪಲ್ಸರಿ ಮಾಸ್ಕ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ 500 ರೂಪಾಯಿದನ್ನು 2,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಕರೋನಾ ನಿಯಂತ್ರಣಕ್ಕೆ ತರುವಂತಹ ಲೆಕ್ಕಾಚಾರ. ಇದರ ಜೊತೆಗೆ ಈಗ ಲಸಿಕೆ ಕೂಡ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಲಸಿಕೆ ರೆಡಿ ಆದರೆ ಒಂದು ವೇಳೆ ನಿಜಕ್ಕೂ ಕೂಡ ಅದು ಭಾರತೀಯರಿಗೆ, ಸಮಸ್ತ ಭಾರತೀಯರಿಗೆ ಗುಡ್ ನ್ಯೂಸ್. ಅದನ್ನು ಆರಂಭದಲ್ಲಿ ಜೂನ್ ವೇಳೆಗೆ ನಾವು 50 ಕೋಟಿ ಜನರಿಗೆ ಲಸಿಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದ್ರ ರೂಪುರೇಷೆ ಎಲ್ಲ ಗೊತ್ತಾಗಬೇಕು. ಸಿಂಗಲ್ ಡೋಸ್ ಸಾಕಾಗುತ್ತಾ, ಎವ್ರಿ 6 ಮಂತ್ಸ್ ಒನ್ಸ್ ಕೊಡಬೇಕಾಗುತ್ತಾ, ಏನು ಎತ್ತ, ಅವೆಲ್ಲ ಮುಂದೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಇವಾಗ ನಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಲಸಿಕೆ ಅಂತಿಮ ಹಂತದ ತಯಾರಿಯಲ್ಲಿದೆ, ಅಂತಿಮ ಹಂತದಲ್ಲಿದೆ. ಅದರ ಪ್ರಯೋಗ ಸಕ್ಸಸ್ ಆದಮೇಲೆ ತಯಾರಿ. ಸುಮ್ಮನೆ ಎಲ್ಲ ಮಾಹಿತಿ ಕೊಡಲ್ಲ ಆರೋಗ್ಯ ಸಚಿವರು. ಈಗ ಅವರು ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದ ಮೇಲೆ ಅದು ಖಚಿತವಾಗಿ ಅದು ಅಂತಿಮ ಹಂತಕ್ಕೆ ಬಂದಿದೆ ಅಂತಲೇ. ಯಾಕೆಂದರೆ ಇದು ಅವರು ಕೊಡ್ತಕ್ಕಂಥ ಒಂದು ಹೇಳಿಕೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಕೊಡ್ತಕ್ಕಂಥ ಹೇಳಿಕೆ. ಹಾಗಾಗಿನೇ ಈಗ ಇದನ್ನು ಅಧಿಕೃತವಾಗಿ ನಾವು ನಂಬಬಹುದು. ಕೇಂದ್ರ ಸರ್ಕಾರದ ವತಿಯಿಂದಲೇ ಬಂದಿರತಕ್ಕಂಥ ಮಾಹಿತಿ ಇದು.